ಮತ್ತೆ ನೇವಿಯಲ್ಲಿ ಅಪ್ಲಿಕೇಶನ್ ಕರೆದಿದ್ದಾರೆ. 10ನೇ ಪಾಸ್ ಆದವರಿಗೆ, BCA ಕಂಪ್ಲೀಟ್ ಮಾಡಿದವರಿಗೆ, BA BTech ಕಂಪ್ಲೀಟ್ ಮಾಡಿದವರಿಗೆ, ಮತ್ತೆ ನೀವೇನಾದ್ರೂ ಸೆಕೆಂಡ್ PUC ಇತ್ತಂದ್ರೂ ಕೂಡ ಅಪ್ಲೈ ಮಾಡಬಹುದು. ಮತ್ತೆ MTech ಆದವರಿಗೆ ಮತ್ತು BSc ಇವರಿಗೆಲ್ಲರೂ ಕೂಡ ಪಾಸ್ ಆದಂತ ಅಭ್ಯರ್ಥಿಗೆ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ತುಂಬಾ ಜನ ನಿಮಗೆ ಟೈಮ್ ಕೊಟ್ಟಿಲ್ಲ, ಸಾಕಷ್ಟು ಜನ ಕೊಟ್ಟಿಲ್ಲ. ಬಟ್ ಅಪ್ಲಿಕೇಶನ್ ಹಾಕಿದ್ರೆ ಒಂದು ಖುಷಿಯ ವಿಚಾರ ಅದೇನಂದ್ರೆ ಮೆರಿಟ್ ಮೇಲೆ ಮತ್ತೆ SS ಬಂದು ಸಂದರ್ಶನ ಇರತ್ತೆ. 2 ಪ್ರಕಾರ ಇರತ್ತೆ. ಈ 2 ಪ್ರಕಾರ ಆದ್ಮೇಲೆ ಮುಗಿತ್ತು, ಜಾಬಿಗೆ ಜಾಯಿನ್ ಮಾಡ್ತಾರೆ. ಈ ಒಂದು ನೇವಿದಲ್ಲಿ ಅಪ್ಲೈ ಮಾಡ್ಬೇಕಂದ್ರೆ ಕೆಲವು ರೂಲ್ಸ್ ಇದಾವೆ, ಕೆಲವು ನೇಮ್ ಇರ್ತವೆ, ಹಂಗೆ ನಿಮಗೆ ಇರೋದಿಲ್ಲ. ನೋಡಿ, ಮೊದಲಿಗೆ ನಾನು ಹೇಳ್ತಾ ಇರೋದು, ಯಾವುದೇ ಒಂದು ನೋಟಿಸ್ ಬಂದ್ರು ನೋಟಿಸ್ ಅಧಿಕೃತ ಇದೆಯಾ ಇಲ್ಲ ಅಂತ ಹೇಳಿ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇದು ಅಧಿಕೃತವಾಗಿರುವಂತ ನೋಟಿಸು. ಇದರಲ್ಲಿ ಯಾವುದೇ ರೀತಿಯ ತಿದ್ದುಪಡಿ ಮಾಡಿಲ್ಲ. ಗೌರ್ಮೆಂಟ್ ಇಂಡಿಯನ್ ನೇವಿ ಸೆಂಟ್ರಲ್ ಗೌರ್ಮೆಂಟ್ ರಿಲೀಸ್ ಮಾಡಿದಂತ ನೋಟಿಸು. ನಾನು ಹೇಳುವಂತ ಮಾಹಿತಿ ನಿಮಗೆ ಅರ್ಥ ಆಗತ್ತೆ. ಅರ್ಧ ನೋಡಿದ್ರೆ ಗೊತ್ತಾಗಲ್ಲ. ಈಗ ಯಾವ್ದಾದ್ರು ಒಂದು ಮೂವಿ ನೋಡ್ತಾ ಇರ್ತಾರ, ಉದಾಹರಣೆ ಹೇಳ್ತಾ ಇರೋದು, ಯಾವ್ದಾದ್ರು ಒಂದು ಮೂವಿ ನೋಡ್ತಾ ಇರ್ತಾರ, ಒಂದು 10 ನಿಮಿಷ ಮೊದಲಿಗೆ ಸ್ಟಾರ್ಟಿಂಗ್ ನಲ್ಲಿ ಒಂದು 10 ನಿಮಿಷ, 20 ನಿಮಿಷ, 40 ನಿಮಿಷ ಮೂವಿ ಇರೋದು 3 ಗಂಟೆ ಇರತ್ತೆ. ಅದರಲ್ಲಿ 30 ನಿಮಿಷ 40 ನಿಮಿಷ ಮೂವಿ ಹೆಂಗಿದೆ ಅಂತೇಳಿ ಗೊತ್ತೇ ಆಗಲ್ಲ, ನಮ್ಗೆ ಅರ್ಥನೇ ಆಗಲ್ಲ. ಆ ಒಂದು ಮೂವಿ ಅರ್ಧದಲ್ಲಿ ಹೋಗೋಣ, ಆಮೇಲೆ ಇಂಟ್ರೆಸ್ಟ್ ಬರತ್ತೆ. ಇದು ಈ ರೀತಿಯಾಗಿದೆ, ಕೊನೆಯಲ್ಲಿ ಏನಾಗತ್ತೆ ನೋಡ್ಲೇಬೇಕಂತ ನೋಡ್ತೀರಾ. ಅದೇ ರೀತಿ ನಾನು ತಿಳಿಸ್ಕೊಡುವಂತ ಮಾಹಿತಿ, ಮೊದಲಿಗೆ ನಾನು ಹೇಳುವಂತ ಮಾಹಿತಿ ಸ್ವಲ್ಪನೂ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದ್ಸಲ ನೋಡಿ ಎಲ್ಲ ಮಾಹಿತಿ ಗೊತ್ತಾಗತ್ತೆ. ನಾನು ಬರೇ ಅದೇ ಕಾರಣಕ್ಕೆ ಕೇಳ್ತಾ ಇರೋದು. ಇಬ್ಬರಿಗೆ ಅವಕಾಶ ಕೊಟ್ಟಿದ್ದಾರೆ ನೋಡ್ರಿ, ಇಬ್ಬರಿಗೆ ಅವಕಾಶ ಇರತ್ತೆ. ವುಮನ್ ಮತ್ತು ಮೇಲ್ದವರಿಗೆ ಇಬ್ಬರಿಗೆ ಅವಕಾಶ ಇರತ್ತೆ. ಇದು 2027ರ ಒಂದು ನೇಮಕಾತಿ. ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ, ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಇಲ್ಲ. ಓಪನಿಂಗ್ ಡೇಟು 16 ಮೇ 2026ರಿಂದ ಕೊನೆಯ ದಿನಾಂಕ ಇಲ್ಲಿದೆ ನೋಡಿ, 1 ಜೂನ್ 2026. ಮೇದಿಂದ ಜೂನು. ಈಗ ಫುಲ್ ಬ್ಯಾಸಿಗೆ ಇದೆಯಲ್ಲ, ಜೂನ್ ತಿಂಗಳಂತೂ ಫುಲ್ ಮಳೆ ಇರತ್ತೆ. ಅವಾಗಂತೂ ಮಜಾ ತಿರುಗಾಡಕ್ಕೆ. ಅರ್ಥ ಮಾಡ್ಕೊಳ್ಳಿ, ಓದೋದು ಬಿಟ್ಟು ಸುಮ್ಮನೆ ತಿರುಗಾಡಕ್ ಹೋಗ್ಬೇಡಿ. ಇದೊಂದೇ ಹೇಳೋದು, ತಿರುಗಾಡಿ, ಜೀವನ ಎಂಜಾಯ್ ಮಾಡಿ. ಬಟ್ ಯಾವ್ದಾದ್ರು ಜಾಬ್ ಇದ್ರೆ ತುಂಬಾ ಒಳ್ಳೇದು. ಜಾಬ್ ಇದ್ರೆ ಆರಾಮಾಗಿ ತಿರುಗಾಡ್ಬಹುದು. ಇದು ನಮಗೆ ಡೇಟ್ ಬಗ್ಗೆ ಗೊತ್ತಾಯ್ತು. ಮೇಲು ಮತ್ತು ಫಿಮೇಲ್ದವ್ರು ಅಪ್ಲಿಕೇಶನ್ ಹಾಕಿ. ಮತ್ತೆ ಯಾವ್ದಪ್ಪ ಅಂದ್ರೆ ಇದು ಎಲ್ಲಿ ಖಾಲಿ ಇದೆ, ಯಾವ್ದು ಪೋಸ್ಟ್ ಅಂದ್ರೆ ಇದು SSC ಕಾರ್ಯನಿರ್ವಾಹಕ ಅಂತೇಳಿ. ಈ ಒಂದು SSC ಕಾರ್ಯನಿರ್ವಾಹಕ ಪೋಸ್ಟ್ ಇರೋದು ಆಲ್ ಇಂಡಿಯಾದಲ್ಲಿ, ಅಖಿಲ ಭಾರತ. 15 ಪೋಸ್ಟ್ ಇರತ್ತೆ. ಫ್ರೆಶ್ ಆದವರು ಅಪ್ಲೈ ಮಾಡಿ, ಬಟ್ ಯಾವುದೇ ರೀತಿಯ ಶುಲ್ಕನೂ ಕೊಟ್ಟಿಲ್ಲ. ಆ ಒಂದು ಪೋಸ್ಟ್ ಬಗ್ಗೆ ವಿವರ ಇಲ್ಲಿದೆ ನೋಡಿ. ಇಲ್ಲಿ ಏಜ್ ಲಿಮಿಟ್ ಕೊಟ್ಟಿರಲ್ಲ. 18 ವರ್ಷ, 30 ವರ್ಷ, 40, 50 ಈ ರೀತಿಯಾಗಿ ಅಂಕಿಅಂಶದಲ್ಲಿ ಕೊಟ್ಟಿರಲ್ಲ. ಬಟ್ ದಿನಾಂಕ ಕೊಟ್ಟಿರ್ತಾರೆ, ಅಂದ್ರೆ ಡೇಟ್ ಆಫ್ ಬರ್ತ್ ಕೊಟ್ಟಿರ್ತಾರೆ. ಇಷ್ಟೊಳಗಾಗಿ ಇಷ್ಟದವರು ಅಪ್ಲಿಕೇಶನ್ ಹಾಕ್ಬೇಕಂತೇಳಿ. ಉದಾಹರಣೆಗೆ 2000 ಅಂತ ಅನ್ಕೊಳ್ಳಿ, ಇಲ್ಲಿ 2004 ಅಂತ ಅನ್ಕೊಳ್ಳಿ. ಎಷ್ಟು ಒಳಗಿದ್ದವ್ರು ಅಪ್ಲಿಕೇಶನ್ ಹಾಕ್ಬೇಕಂತ ಹೇಳಿ ಒಂದು ಡೇಟ್ ಕೊಟ್ಟಿರ್ತಾರೆ. ಆ ಒಂದು ದಿನಾಂಕ ಇಲ್ಲಿದೆ. 1 ಜನವರಿ 2002ರಿಂದ 1 ಜುಲೈ 2007 ಯಾರ್ಯಾರು ಇದ್ದೀರಲ್ಲ ಅವ್ರು ಅಪ್ಲೈ ಮಾಡಿ. ಇಲ್ಲಿ ಅಂತ ತಿಳಿಸ್ಕೊಟ್ಟೇನಲ್ಲ, ಅದೇ ರೀತಿಯಾಗಿ 1 ಜನವರಿ 2002ರಿಂದ 1 ಜುಲೈ 2007 ಯಾರ್ಯಾರು ಇದ್ದೀರಲ್ಲ ಅವ್ರು ಅಪ್ಲೈ ಮಾಡಿ. ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ನಿಮ್ಮ ಇಷ್ಟ. 15 ಪೋಸ್ಟ್ ಇರತ್ತೆ, ಮೇಲ್ ಮತ್ತು ಫಿಮೇಲು. ಡೇಟ್ ಆಫ್ ಬರ್ತ್ ಸಾರಿ, ಅದು ಪ್ರಮುಖ ಡೇಟ್ ಆಗಿರತ್ತೆ. 16 ಮೇದಿಂದ 1 ಜೂನ್ 2026 ತನಕ ಅವಕಾಶ. ಅದು ಅಪ್ಲಿಕೇಶನ್ ಹಾಕುವಂತ ದಿನಾಂಕ, ಅದು ಡೇಟ್ ಆಫ್ ಬರ್ತ್ ಅಲ್ಲ. ಮತ್ತೆ ಅಪ್ಲೈ ಮಾಡುವಂತ ಏನಂತಾರೆ ಅದಕ್ಕೆ ವೆಬ್ಸೈಟು www.joinindiannavy.in ಭೇಟಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇನ್ನು ಉಳಿದಂತ ಮಾಹಿತಿ, ರೂಲ್ಸ್, ಹೌ ಟು ಅಪ್ಲೈ, ಇಲ್ಲಿ ಕೆಲವು ಕ್ರೈಟೀರಿಯಾ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಳ್ಳಿ. ಮೊದಲನೇ ಕಾಲಮು 2ನೇ ಕಾಲಮು. ಇನ್ನು ಸೆಲೆಕ್ಷನ್ ಪ್ರೊಸೆಸಿಂಗು ಇಲ್ಲೇನು ತಿಳಿಸ್ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಅದ ನಂತರ 2 ಪುಟ ಇರತ್ತೆ, ಜಾಸ್ತಿ ಏನು ಕೊಟ್ಟಿಲ್ಲ ಅವರು, 2 ಪುಟ. ಮತ್ತು ಸಂಬಳ ನೋಡಿ, ಈ ಒಂದು ಸಣ್ಣ ಅಕ್ಷರದಲ್ಲಿ ಇಲ್ಲಿ ಕಾಣಿಸ್ತಿದ್ಯಾ ನೋಡಿ, ನಿಮಗೆ ಎಷ್ಟಿದೆ ಅದು ಕಾಣಿಸ್ತಾ ಇರ್ಬೋದು ಬಹುಶಃ ನಿಮಗೆ. ಎಷ್ಟಿದೆ ಅಂದ್ರೆ 56,100 ತನಕ ಸ್ಯಾಲ್ರಿ ಇರತ್ತೆ. ಇದು 56,100 ತನಕ ಸ್ಯಾಲ್ರಿ ಕೊಡ್ತಾರೆ ಪರ್ ಮಂತ್ ಆಗಿ. ಸ್ಟಾರ್ಟಿಂಗ್ ನಲ್ಲೇನೆ ಅಷ್ಟು ಸಿಗೋದಿಲ್ಲ, ಸ್ವಲ್ಪ ಕೆಲಸ ಮಾಡದಂತೆ ಸಂಬಳ ಕೂಡ ಹೆಚ್ಚಿಗೆ ಮಾಡ್ತಾರೆ ನೋಡಿ. ನೋಟಿಸ್ ಆಗಿದ್ದು ನಿಜ, 100% ನಿಜ. ಅಪ್ಲಿಕೇಶನ್ ಹಾಕೋರು ಅಪ್ಲೈ ಮಾಡಿ. ಇಲ್ಲೇನು ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಜನವರಿ 2027 ಕೋರ್ಸ್ ಆಗಿರತ್ತೆ, ಟೆಕ್ನಾಲಜಿ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಇಂಡಿಯನ್ ನೇವಿ. ನೋಡಿ, ನಾನು ತಿಳಿಸ್ಕೊಡುವಂತ ಮಾಹಿತಿ ತಿಳಿಸ್ಕೊಟ್ಟಿದ್ದೇನೆ. ಅಪ್ಲೈ ಮಾಡೋದು ಬಿಡೋದು ನಿಮಗಿಷ್ಟ. ಅಪ್ಲೈ ಮಾಡಿ. ಆನ್ಲೈನ್ ಅಲ್ಲಿ ಇರತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಅಪ್ಲಿಕೇಶನ್ ಹಾಕಿ.